ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಏನು ಸ್ಪೆಷಲ್ ಅಪ್ಪ ಇವತ್ತು ಅಂದರೆ, ಇವತ್ತು ನನ್ನ ಮಗುನ ಬರ್ತ್ಡೇ ಇದೆ, ಸೆಕೆಂಡ್ ಇಯರ್ದು. ಸೊ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಏನಾಯಿತು ಅಂತ ಅಂದರೆ, ಇಷ್ಟು ದಿನ ಮಾಡೋಣ ಅಂತ ಅಂದ್ಕೊಂಡು ಯುಗಾದಿ ಹಬ್ಬದ ದಿನ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಅದು ಇದು ಏನೇನೋ ಪ್ರಾಬ್ಲಮ್ಸ್ ಬಂತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿಂದ ಮಾಡಲೇಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ನನಗೆ ಸಖತ್ ಖುಷಿ ಆಯಿತು. ಕಾಲ್ ಮಾಡಿ ಕೇಳಿದ್ದೀರಾ, ಮೆಸೇಜ್ ಮಾಡಿ ಕೇಳಿದ್ದೀರಾ, ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ ಅಂತ. ತುಂಬ ಖುಷಿ ಅನ್ನಿಸ್ತು. ನನಗೋಸ್ಕರ ಅಲ್ಲದೆ ಇದ್ದರೂ ಕೇಳೋರಿಗೋಸ್ಕರ ಮಾಡಲೇಬೇಕು ಅಂತ ನಾನು ಫೈನಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲಿಂದ ಏನಾದ್ರು ಸ್ಪೆಷಲ್ ಡೇಸ್ ಅದು ಇದು ಅಂತ ಇದ್ದರೆ ಖಂಡಿತವಾಗೂ ವ್ಲಾಗ್ ಮಾಡ್ತೀನಿ, ಹಾಕ್ತೀನಿ. ನೋಡ್ತಾ ಇರಿ. ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗಿ ಫಸ್ಟು ಮನೆಯಲ್ಲಿ ಪೂಜೆ ಮಾಡಿ, ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಜಶನ್ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಫೈನಲಿ ಪೂಜೆ ಮುಗಿಸಿದ್ದೀನಿ. ಹಿಂಗೆ ನಾನು ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿ ಈಗ ಜಶನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಜಶು ಹಾಯ್ ಮಾಡು. ಹಾಯ್ ತಾ ಅಲ್ಲ, ಹಾಯ್ ಅನ್ನ, ಹಿಂಗನ್ನ ಹಾಯ್. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಸಿಗೋಣ. ಜಿಶು ಸ್ಲಿಪ್ಪರ್ ಹಾಕೊಳ್ಳಂಗಿಲ್ಲ. ಇಲ್ಲಿ ನೋಡಿಲಿ ಅಮ್ಮ, ನೋಡಿಲಿ. ಹಾಯ್, ಜಿಜ್ಜಿಗೆ ಹೋಗ್ತಿದ್ದೀರಾ? ಗುಂಡಣ್ಣ, ಜಿಶುನ ಮುದ್ದು ಕಾಣ್ತಾ ಇದೆಯಾ ಜಿಶು? ನಡಿ, ಗಡ್ಡಿ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಜಿಶು, ಜಿಜ್ಜಿ ಎಲ್ಲಿಗಮ್ಮ? ಹೌದಾ ಜಿಶು, ನೀನು ಹೇಳಿ ಎಲ್ಲಿಗೆ ಹೋಗ್ತಿದ್ಯಾ? ಜಿಜ್ಜಿ. ಮಗನೇ ಹೋಗೋಣ, ನಡಿ. ಪೂಜೆ ಮಾಡು, ಕಣ್ಣಿಗೆ ಇಟ್ಕೊಂಡ್ಬಿಡ್ತೀಯ. ಪೂಜೆ ಮಾಡು, ಜಿಜ್ಜಿಗೆ ಪೂಜೆ ಮಾಡು. ಜಿಜ್ಜಿಗೊಂದು ಹಾಡು ಹೇಳು ಜಿಶು, ಹೇಳು. ಸಾಕು, ಕೊಡು, ಉದ್ಗಡ್ಡಿ ಕೊಡು, ಸಾಕು. ಸೈಡ್ ಬದನ್ಯ ಸಾಕು, ಕೊಡು. ಹೂವು ಅಲ್ಲಿ 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 ನಡಿ ಮಾಡಿ, ನಡಿ. ಏನಂಟಿ? ಜಿಜ್ಜಿ ಇಲ್ಲಿ ನಮಸ್ಕಾರ ಮಾಡು. ಹೆಂಗೆ ಮಾಡೋದು? ಹೆಂಗೆ ನಮಸ್ಕಾರ ಮಾಡೋದು? ಹಂಗ ನಡಿ. ನಾನು ಇಸ್ಕೊಳ್ಳಲ್ಲ, ನೀನೇ ತಗೊಂಡು ನಡಿ. ಹೇಳು, ಬಾಯಲ್ಲಿ ನಿಂತ್ಕೊಂಡು ಹೇಳ್ಬಾ. ಈ ಸ್ಕೂಲ ನೀನು? ನಿಮ್ಮ ಸ್ಕೂಲ ಇದು? ಅಂಗನವಾಡಿ ನಡಿ. ನೀರು ನಡಿ ಬೇಗ. ಇದಾನ ಯಾಕಂಗೆ ಮಾಡ್ತೀಯ? ಬಿದ್ದಿಲ್ಲ, ತೋರಿಸಿದ್ದು. ದೊಡ್ಡ ದೇವಸ್ಥಾನದಲ್ಲೆಲ್ಲ ಅಳ್ತೀಯಾ? ದೊಡ್ಡಂತರ ಹೋಗೋ, ಮಾತಾಡ್ಸ್ಬೇಡ. ಮನೇಲೆಲ್ಲ ಕೆಲಸ ಮುಗಿಸಿ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಇವಾಗ ಹೊರಟಿದ್ದೀನಿ. ಕೇಕ್ ತೊಗೊಂಬಂದ್ಬಿಡೋಣ ನಮ್ಮ ಮನೆ ಜೊತೆ ಹೋಗಿ ಅಂದ್ಬಿಟ್ಟು ಟೌನಿಗೆ ಹೋಗಿ ಕೇಕ್ ಆರ್ಡ್ರ್ ಕೊಟ್ಟಿದ್ವಿ ಅಲ್ಲ, ಇಸ್ಕೊಂಡು ಸ್ವಲ್ಪ ಹಂಗೆ ಬೇರೆ ಏನೇನೋ ಸ್ವಲ್ಪ ತೊಗೊಳೋದಿದೆ, ತೊಗೊಂಡು ಬರ್ತೀವಿ. ಬನ್ನಿ ಹೋಗೋಣ. ನೀನು ಬಂದು ಏನು ಮಾಡೋದೈತಲ್ಲ ಧನ್ಯ? ಅಯ್ಯೋ, ಮನೆಗೆ ಬರಲ್ಲ ಕೇಕು. ಹಿಂದೆ ಕೂರು, ಇಲ್ಲೇ ಕೂರು. ಬಾಲ ನೀನು, ನಾವೆಲ್ಲಿಗೋದ್ರು ನಮ್ಮ ಬಾಲ ನೀನು. ಏಯ್, ಎಷ್ಟು ಮಾತಾಡ್ತೀಯ ನಡಿ.
ಕಟ್ಕೊಂಡು ಹೋಗ್ತಾ ಇದ್ದೀವಿ ಮುಗಿಸ್ಕೊಂಡು. ಕೇಕ್ ರೆಡಿ ಇದೆ, ಹೇಗಿದೆ ಅನ್ನೋದನ್ನ ಮನೇಲಿ ನೋಡಿ. ನಡಿ ಹತ್ತು ಬೈಕು. ಧನ್ಯ ಮುಂದೆ ಕೂರು, ನಾನು ಹಿಂದೆ ಕೂತ್ಕೋತೀನಿ. ಈ ಥರ ಸಿಂಪಲಾಗಿ ನಾನು ಸೆಲೆಬ್ರೇಷನ್ ಮಾಡ್ತಿದ್ದೀನಿ. ನಾನೇನು ತುಂಬ ಡೆಕೋರೇಷನ್ ಏನು ಮಾಡಿಲ್ಲ, ಸುಮ್ಮನೆ ಅವನಿಗೆ ಮಕ್ಳಿಗೆ ಬೇಜಾರಾಗಬಾರ್ದಲ್ಲ ಅಂತ ನಾಲ್ಕು ಬಲೂನು ಅದು ಇದು ಎಲ್ಲ ಹಾಕಿ ಅಷ್ಟೇ ಸಿಂಪಲಾಗಿ ಮಾಡಿದ್ದೀವಿ. ಕೇಕ್ ಕಟ್ ಮಾಡಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಿದ್ದಾರೆ. ಜಶು ಎಲ್ಲಿದ್ದಾನೆ? ಅಳಿಸ್ಬಾರ್ದು ಅವನನ್ನ, ಇವತ್ತು ಬರ್ಡೇ ಒಂದು. ಬಿಡು ನೀನು ಬಿಡು. ಏನ್ ನಿಂದ ಅವತಾರ ಜಿಶು? ಇಲ್ಲಿ ನೋಡಿ, ಮುಖ ತೋರ್ಸು, ಹಾಯ್ ಮಾಡು. ಹಾಯ್ ಹಾಯ್. ಡ್ರೈ ಫ್ರೂಟ್ಸ್ ಕೇಕ್ ಮಾಡಿ ಅಂತ ಹೇಳಿದ್ವಿ, ಈ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಜಶು ಕೊಡ್ರಿ ಅಂತ ಕೇಳ್ಕೊಂಡು ತಿಂತಾ ಇದ್ದಾನೆ. ಅದನ್ನ ಫುಲ್ ತೆಗೆದು ಬಿಡ್ರಿ. ಮುಗೀತು, ಮಕ್ಕಳೆಲ್ಲ ಮನೆಗೆ ಹೋದ್ರು, ಲೇಟ್ ಆಗಿತ್ತಲ್ವ, ಹಾಗಾಗಿ ಅವ್ರನ್ನ ಫಸ್ಟು ಮನೆಗೆ ಕಳಿಸ್ಬಿಟ್ಟು ಇವಾಗ ಚಿತ್ರಾನ್ನ ಮಾಡೋಣ. ಅಜ್ಜಿ ಎಲ್ಲ ಬಂದಿದ್ರಲ್ವ, ಅದಕ್ಕೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಹೆಚ್ಚುತ್ತಾ ಇದ್ದೆ. ಅನ್ನ ಆಯಿತು, ಇವಾಗ ಚಿತ್ರಾನ್ನ ಮಾಡಿ ಊಟ ಮಾಡಿ ಸ್ವಲ್ಪ ಪಾಪುಗೆ ದೃಷ್ಟಿ ತೆಗಿಬೇಕು. ಸ್ವಲ್ಪ ಕ್ರಾಕಿ ಥರ ಆಡ್ತಿದ್ದಾನೆ, ದೃಷ್ಟಿ ಆಗಿರ್ಬೋದು ಅನಿಸುತ್ತೆ ನನಗೇನೋ. ಹಾಗಾಗಿ ದೃಷ್ಟಿ ತೆಗೆಸಿ ಫಸ್ಟು ಡ್ರೆಸ್ ಚೇಂಜ್ ಮಾಡಬೇಕು ಅನ್ನೋ ತುಂಬ ಇರಿಟೇಟ್ ಮಾಡ್ಕೊತಿದ್ದಾನೆ. ಅವ್ರ ಅಜ್ಜಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಿದ್ದೆ. ಹಾಯ್ ಗರ್ಲ್ಸ್, ನೀನೇನೋ ಮಾಡ್ತಿದ್ಯಾ? ಅಯ್ಯೋ ತತ್ತರಿಕೆ ಧಾರಾವಾಹಿ ಏನಾಗ್ಬಿಡ್ತು.